ನಮಸ್ಕಾರ ಎಂದರಿಗೂ ಸ್ವಾಗತ. ಕೆಲವೊಮ್ಮೆ ನಾವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡುವಾಗ ಅಥವಾ ಯಾವುದಾದ್ರೂ ಸಮಸ್ಯೆಗೆ ಪರಿಹಾರ ಹುಡುಕುವಾಗ ಒಂದೇ ಕಡೆ ಸ್ಟಕ್ ಆದ ಹಾಗೆ ಅನ್ಸುತ್ತೆ ಅಲ್ವಾ? ಹಾಗಿದ್ರೆ ಆ ಒಂದು ಮೆಂಟಲ್ ಬ್ಲಾಕ್ ಅಥವಾ ಮಾನಸಿಕ ಜಡತ್ವವನ್ನು ಮುರಿದು ಹೊಸ ದೃಷ್ಟಿಕೋನವನ್ನು ಕಂಡುಕೊಳ್ಳುವುದು ಹೇಗೆ ಅಂತ ನೋಡೋಣ ಬನ್ನಿ. ಒಂದೇ ತರಹ ಯೋಚನೆ ಮಾಡಿ ಮುಂದೆ ದಾರಿಯೇ ಕಾಣದೆ ಸಿಕ್ಕಾಕೊಂಡಾಗೆ ಆಗಿದೆಯಾ? ಇದು ತುಂಬ ಜನರಿಗೆ ಆಗುವಂಥ ಒಂದು ಸಾಮಾನ್ಯ ಅನುಭವ. ಇದರಿಂದ ಹೊರಬರೋಕೆ ದಾರಿಗಳೇ ಇಲ್ವಾ? ಖಂಡಿತ ಇದೆ. ಅಸಲಿಗೆ ಇದಕ್ಕೆ ಪರಿಹಾರ ನಮ್ಮ ಸುತ್ತಮುತ್ತಲೇ ಇರ್ಬೋದು. ಕೆಲವೊಮ್ಮೆ ನಮ್ಮ ಪರಿಸರದಲ್ಲಿ ಒಂದು ಚಿಕ್ಕ ಬದಲಾವಣೆ ಮಾಡಿಕೊಂಡ್ರೆ ಸಾಕು, ನಮ್ಮ ಯೋಚನೆಗಳಿಗೆ ಒಂದು ಹೊಸ ದಿಕ್ಕು ಸಿಗ್ಬಿಡುತ್ತೆ, ಒಂದು ಫ್ರೆಶ್ ಪರ್ಸ್ಪೆಕ್ಟಿವ್ ತೆರೆದುಕೊಳ್ಳುತ್ತೆ. ಸರಿ, ಹಾಗಿದ್ರೆ ಇದನ್ನ ಹೇಗೆ ಮಾಡೋದು? ಮೊದಲನೇ ತಂತ್ರ ಏನು ಗೊತ್ತಾ? ನಾವು ಯೋಚನೆ ಮಾಡೋಕೆ ಬಳಸುವ ಸಾಧನಗಳನ್ನೇ ಬದಲಾಯಿಸೋದು. ಯಾಕಂದ್ರೆ ನಾವು ಬಳಸುವ ಮಾಧ್ಯಮವೇ ನಮ್ಮ ಆಲೋಚನೆಯನ್ನು ರೂಪಿಸುತ್ತೆ. ಉದಾಹರಣೆಗೆ, ಯಾವಾಗ್ಲೂ ಕಂಪ್ಯೂಟರ್ ಮುಂದೆ ಕೂತು ಸ್ಪ್ರೆಡ್ಶೀಟ್ನಲ್ಲಿ ಕೆಲಸ ಮಾಡೋದನ್ನು ಬಿಟ್ಟು ಒಂದು ಪೆನ್ಸಿಲ್ ಮತ್ತು ಪೇಪರ್ ತಗೊಳ್ಳಿ, ಅಥವಾ ಒಂದು ವೈಟ್ ಬೋರ್ಡ್ ಮೇಲೆ ಬರೆದು ನೋಡಿ. ಹೀಗೆ ಡಿಜಿಟಲ್ನಿಂದ ಅನಲಾಗಿಗೆ ಬದಲಾದಾಗ ನಮ್ಮ ಯೋಚನಾ ಪ್ರಕ್ರಿಯೆಯೇ ಸಂಪೂರ್ಣವಾಗಿ ಬದಲಾಗುತ್ತೆ. ಕೀಬೋರ್ಡ್ ಮೇಲೆ ಟೈಪ್ ಮಾಡೋದಕ್ಕೂ ಕೈಯಾರೆ ಬರೆಯೋದಕ್ಕೂ ನಮ್ಮ ಮೆದುಳು ಬೇರೆ ಬೇರೆ ರೀತಿ ರೆಸ್ಪಾಂಡ್ ಮಾಡುತ್ತೆ. ಇದೇ ತರಹ ಒಬ್ಬರೇ ಕೂತು ತಲೆ ಕೆಡಿಸ್ಕೊಳ್ಳೋ ಬದಲು ಆ ಯೋಚನೆಗಳನ್ನ ಇನ್ನೊಬ್ಬರ ಜೊತೆ ಮಾತಾಡಿ ಚರ್ಚೆ ಮಾಡಿ. ನಮ್ಮ ತಲೆಯಲ್ಲಿರೋ ಐಡಿಯಾಗಳನ್ನ ಮಾತುಗಳ ರೂಪಕ್ಕೆ ತಂದಾಗ ಅವುಗಳಿಗೆ ಒಂದು ಹೊಸ ಆಯಾಮ ಸಿಗುತ್ತೆ. ಅದರಿಂದ ಹೊಸ ಪರಿಹಾರಗಳು ಕೂಡ ಹುಟ್ಕೊಳ್ಬೋದು. ನಾವು ಬಳಸೋ ಟೂಲ್ಸ್ ಅಷ್ಟೇ ಅಲ್ಲ, ನಾವು ಎಲ್ಲಿದ್ದೀವಿ ಅಂದ್ರೆ ನಾವು ಯೋಚನೆ ಮಾಡೋ ಸ್ಥಳ ಕೂಡ ಅಷ್ಟೇ ಮುಖ್ಯ. ನಮ್ಮ ಭೌತಿಕ ಪರಿಸರವನ್ನು ಬದಲಾಯಿಸೋದು ನಮ್ಮ ಎರಡನೇ ತಂತ್ರ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಒಂದು ಕಡೆ ಹಳೆಯ ಕಾಲದ ಮರದ ಕೆತ್ತನೆಗಳಿರೋ ಒಂದು ಕ್ಲಾಸಿಕ್ ರೂಮ್, ಇನ್ನೊಂದು ಕಡೆ ಫುಲ್ ಮಾಡರ್ನ್ ಗ್ಲಾಸ್, ಬಿಳಿ ಬಣ್ಣ, ಪ್ರಕಾಶಮಾನವಾದ ಬೆಳಕಿರೋ ಒಂದು ಆಫೀಸ್. ಈ ಎರಡೂ ಜಾಗಗಳಲ್ಲಿ ಕೂತಾಗ ಮನಸ್ಸಿಗೆ ಬೇರೆ ಬೇರೆ ಫೀಲ್ ಬರುತ್ತೆ ಅಲ್ವಾ? ಪ್ರತಿಯೊಂದು ಪರಿಸ್ಥಿತಿಯೂ ನಮ್ಮ ಆಲೋಚನೆಗಳ ಮೇಲೆ ಬೇರೆ ಬೇರೆ ರೀತಿ ಪ್ರಭಾವ ಬೀರುತ್ತೆ. ಈ ಬದಲಾವಣೆ ಅಂದ್ರೆ ಏನೋ ದೊಡ್ಡ ವಿಷಯ ಆಗ್ಬೇಕಂತಿಲ್ಲ. ತುಂಬಾ ಸಿಂಪಲ್ ಆಗಿರ್ಬೋದು. ಮನೆಯಿಂದ ಹೊರಗೋಡಿ ಪಾರ್ಕ್ನಲ್ಲಿ ಕೂತು ಯೋಚನೆ ಮಾಡೋದು, ಅಥವಾ ಒಂದು ಸಣ್ಣ ಕ್ಯಾಂಡಲ್ ಲೈಟ್ ಇರೋ ಕೋಣೆಯಲ್ಲಿ ಕೂರೋದು. ಅಷ್ಟೇ ಯಾಕೆ, ಕೆಲವೊಮ್ಮೆ ಸಂಪೂರ್ಣ ಕತ್ಲೆಯಲ್ಲಿ ಯೋಚನೆ ಮಾಡಕ್ಕೆ ಟ್ರೈ ಮಾಡಿದ್ರೂ ಹೊಸ ಐಡಿಯಾಗಳು ಬರ್ಬೋದು. ನಾವು ಎಲ್ಲಿದ್ದೇವೆ ಅನ್ನೋದು ಮಾತ್ರವಲ್ಲ, ಮೂರನೇ ಮತ್ತು ಕೊನೆಯ ಆಯಾಮ ಅಂದ್ರೆ ನಾವು ಯಾವಾಗ ಯೋಚನೆ ಮಾಡ್ತೀವಿ ಅನ್ನೋದು. ಹೌದು, ಸಮಯ ಕೂಡ ನಮ್ಮ ಕ್ರಿಯೇಟಿವಿಟಿಯ ಒಂದು ಪ್ರಮುಖ ಪಾಲುದಾರ. ಸಾಮಾನ್ಯವಾಗಿ ಕೆಲವರು ಬೆಳಗ್ಗೆ ಬೇಗ ಹೇಳೋವರು, ಇನ್ನು ಕೆಲವರು ರಾತ್ರಿ ಹೊತ್ತು ಹೆಚ್ಚು ಚುರುಕಾಗಿರ್ತಾರೆ ಅಲ್ವಾ? ಕೆಲವೊಮ್ಮೆ ನಮ್ಮ ಈ ಸಹಜ ಲಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡಿದಾಗ ಅಚ್ಚರಿಯ ಫಲಿತಾಂಶಗಳು ಸಿಗಬಹುದು. ಮುಂಜಾನೆಯ ಒಂದು ವಿಶೇಷ ವಾತಾವರಣದ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇಡೀ ಜಗತ್ತೇ ಖಾಲಿಯಾದಂತೆ, ಎಲ್ಲವೂ ನಿಶ್ಶಬ್ದವಾಗಿರುವಾಗ ಆ ದಿನ ಏನನ್ನಾದರೂ ಸಾಧಿಸಬಹುದು ಎನಿಸುವಂತಹ ಒಂದು ಭಾವನೆ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂದ್ರೆ, ಇದಕ್ಕೆ ತದ್ವಿರುದ್ಧವಾಗಿ ಪ್ರಯೋಗ ಮಾಡೋದು. ರಾತ್ರಿ ಹೊತ್ತು ಕೆಲಸ ಮಾಡೋರು ಒಂದು ದಿನ ಮುಂಜಾನೆ ಎದ್ದು ಪ್ರಯತ್ನಿಸಬಹುದು. ಅದೇ ರೀತಿ ಬೆಳಿಗ್ಗೆ ಬೇಗ ಏಳೋರು ತಡರಾತ್ರಿಯಲ್ಲಿ ಹೊಸ ಐಡಿಯಾಗಳ ಬಗ್ಗೆ ಯೋಚಿಸಬಹುದು. ಈ ಅಪರಿಚಿತ ಸಮಯದಲ್ಲಿ ಯಾವ ಹೊಸ ಆಲೋಚನೆಗಳು ಹುಟ್ಕೊಳ್ತವೆ ಅಂತ ನೋಡದೆ ಇದರ ಉದ್ದೇಶ. ಹಾಗಿದ್ರೆ ಈ ಎಲ್ಲಾ ತಂತ್ರಗಳಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠವೇನು? ಎಲ್ಲವನ್ನೂ ಒಟ್ಟುಗೂಡಿಸಿ ನೋಡೋಣ. ನೋಡಿ, ಆ ಒಂದು ಮೆಂಟಲ್ ರಾಟ್ ಅಥವಾ ಜಡತ್ವದಿಂದ ಹೊರಬರಲು ಮೂರೇ ಸರಳ ದಾರಿಗಳಿವೆ. 1, ನಮ್ಮ ಸಾಧನಗಳನ್ನು ಬದಲಾಯಿಸುವುದು. 2, ನಮ್ಮ ಸ್ಥಳವನ್ನು ಬದಲಾಯಿಸುವುದು. ಮತ್ತು 3, ನಾವು ಕೆಲಸ ಮಾಡುವ ಸಮಯವನ್ನು ಬದಲಾಯಿಸುವುದು. ಇಲ್ಲಿ ಅತಿ ಮುಖ್ಯವಾಗಿ ನೆನಪಿಡಬೇಕಾದ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಗುರಿ ಒಂದು ಪರ್ಫೆಕ್ಟ್ ವಾತಾವರಣವನ್ನು ಹುಡುಕೋದಲ್ಲ. ಬದಲಿಗೆ ನಮ್ಮ ರುಟೀನ್ನ ಬ್ರೇಕ್ ಮಾಡುವಂಥ ಒಂದು ವಿಭಿನ್ನವಾದ ವಾತಾವರಣವನ್ನು ಕಂಡುಕೊಳ್ಳೋದು. ಹಾಗಿದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಒಬ್ರು ತಮ್ಮ ಯೋಚನಾ ಕ್ರಮವನ್ನ ಬದಲಿಸಲು ತಾವು ಸಾಮಾನ್ಯವಾಗಿ ಬಳಸೋ ಪರಿಸರವನ್ನ ಇನ್ನೆಲ್ಲ ಬದಲಾಯಿಸ್ಕೊಳ್ಬಹುದು? ಈ ಬಗ್ಗೆ ಯೋಚಿಸಿ ಹೊಸ ಸಾಧ್ಯತೆಗಳನ್ನು ಅನ್ವೇಷಿಸಿ.